ನಾನು ನಿಮ್ಮ ಕೃತಿಕಾ ಭಟ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಕೃತಿ ವರ್ಸ್. ಈ ವಿಡಿಯೋ ನನಗೆ ತುಂಬಾ ಸ್ಪೆಷಲ್, ಯಾಕಂದರೆ ಇದು ನಂದು 100th ವಿಡಿಯೋ ಈ ಚಾನಲಲ್ಲಿ. ಅದ್ರ ಜೊತೆಗೆ ಕಂಟೆಂಟ್ ಕೂಡ ನನಗೆ ತುಂಬಾ ಹತ್ತಿರವಾದದ್ದು, ಯಾಕಂದರೆ ಇಲ್ಲಿ ಲೆಟರ್ ಬಗ್ಗೆ ಮಾತಾಡ್ತಾ ಇದ್ದೀನಿ. ನಾನು ಬರ್ದಿರೋ ಲೆಟರ್, ಯಾರಿಗೆ ಬರ್ದಿರೋ ಲೆಟರ್, ಯಾವಾಗ ಬರ್ದೆ, ಏನಕ್ಕೆ ಬರ್ದೆ ಅನ್ನೋದನ್ನು ನಾನು ಸ್ವಲ್ಪ ಹೊತ್ತಲ್ಲೇ ತಿಳಿಸ್ಕೊಡ್ತೀನಿ. ಲೆಟರ್ಸ್ನ ನಾನು ತುಂಬ ಚಿಕ್ಕ ವಯಸ್ಸಿಂದಾನೇ ಬರಿತಾ ಇದ್ದೀನಿ. ಯಾವ ಥರ ಲೆಟರ್ಸ್? ಲವ್ ಲೆಟರ್ಸಾ? ಅದು ಕೂಡ ಬರ್ದಿದ್ದೀನಿ. ಅಪಾಲಜಿ ಲೆಟರ್ಸ್ ಆಗಿರ್ಬೋದು, ಲೀವ್ ಲೆಟರ್ಸ್ ಎಲ್ಲರೂ ಬರ್ದಿರ್ತೀವಿ. ಖಂಡಿತ ನಾನು ಲೀವ್ ಲೆಟರ್ ಬಗ್ಗೆ ಮಾತಾಡೋದಕ್ಕೆ ಬರ್ತಾ ಇಲ್ಲ. ಸೊ ಚಿಕ್ಕ ವಯಸ್ಸಿಂದ ಲೆಟರ್ ಬರೆಯೋದನ್ನ ನಾವು ಕಲ್ತ್ಕೊಂಡು ಬಂದಿದ್ದೀವಿ. ನಾನು ಏನಕ್ಕೆ ಲೆಟರ್ ಬರೀತಿದ್ದೆ ಅಂತ ಹೇಳಿದ್ರೆ, ಈಗ ಏನೋ ತಪ್ಪು ಮಾಡಿಬಿಟ್ಟಿರ್ತಿದ್ದೆ, ಅದನ್ನು ತಪ್ಪು ಒಪ್ಕೊಳ್ಳೋಕ್ಕೆ ಅಂತ ಹೋಗಿ ಎದುರುಗಡೆ ಅಪ್ಪ ಅಮ್ಮನ ಹತ್ರ ಮಾತಾಡೋ ಅಷ್ಟು ಧೈರ್ಯ ಇಲ್ಲ ಅಂದಾಗ ನಾನು ಲೆಟರ್ ಮೂಲಕ ಬರೆದು ತೋರಿಸ್ತಿದ್ದೆ. ಬರ್ಬಿಟ್ಟು ಎಲ್ಲರೂ ದಿನ ಕೆಳಗಡೆ ಇಟ್ಬಿಡೋದು, ಅಥವಾ ಅವ್ರ ಬ್ಯಾಗಲ್ಲಿ ಇಟ್ಬಿಡೋದು, ಅಥವಾ ಕೈಗೆ ಕೊಟ್ಬಿಟ್ಟು ಓಡೋಗ್ಬಿಡೋದು, ಈ ಥರ ಎಲ್ಲ ನಾನು ಮಾಡ್ತಾ ಇದ್ದೆ. ಆ್ಯಂಡ್ ಸ್ವಲ್ಪ ಲೆಟರ್ಸ್ ಕೂಡ ಬರ್ದಿದ್ದೀನಿ. ಆ ಲೆಟರ್ಸ್ ಬಗ್ಗೆ ನಾನು ಆಮೇಲೆ ಮಾತಾಡ್ತೀನಿ. ಇಲ್ಲಿ ಬರ್ದಿರೋ ಲೆಟರ್ ನಾನು ಅಮ್ಮನಿಗೆ ಅಂತ ಅಂದ್ಬಿಟ್ಟು, ನನ್ನ ಪ್ರೀತಿಯ ಅಮ್ಮನಿಗೆ ಇದು ನಾನು ಓದ್ತೀನಿ, ಆಮೇಲೆ ಹೇಳ್ತೀನಿ. ಅಮ್ಮ, ನಾನು ಈ ಸಲ ಪಿಕ್ನಿಕ್ಗೆ ಹೋಗಬೇಕು, ಬಿಡು ದಯವಿಟ್ಟು ಅಮ್ಮ. ನಾನು ಜವಾಬ್ದಾರಿ ತಗೋತೀನಿ, ದಯವಿಟ್ಟು ಕಳಿಸು ಅಮ್ಮ. ಬಹಳ ಹಣವಿದ್ರೆ ನಾನು ಹೋಗಲ್ಲ, ನನ್ನ ಇಷ್ಟವಾದ ಸ್ಥಳ ಆದರೆ ಮಾತ್ರ ಹೋಗ್ತೀನಿ ಅಮ್ಮ. ಟೂರ್ ಆದರೆ ಬೇಡ, ನಾನು ಹೋಗಲ್ಲ. ನಾನು ಜವಾಬ್ದಾರಿ ನಾನೇ ತಗೋತೀನಿ, ದಯವಿಟ್ಟು ಕಳಿಸು. ಬೇಕಾದರೆ ನಾನು ನಿನ್ನ ಹೇಳಿದ ಮಾತನ್ನೆಲ್ಲ ಕೇಳ್ತೀನಿ, ಇದೊಂದು ಬೇಡ ಅಂತ ಹೇಳಬೇಡ ಅಮ್ಮ. ಟಾಪ್ 10 ಒಳಗೆ ಬರ್ತೀನಿ ಅಮ್ಮ, ಬಹಳ ಚೆನ್ನಾಗಿ ಓದ್ತೀನಿ, ದಯವಿಟ್ಟು ಕಳಿಸು ಅಮ್ಮ. ನಾನು ಇಲ್ಲಿ ಇರುವ 1 ವರ್ಷ ಸ್ನೇಹಿತರೊಂದಿಗೆ ಆನಂದದಿಂದ ಇರಕ್ಕೆ ಬಿಡು ಅಮ್ಮ. ನಾನು ಮತ್ತೆ 10ನೇ ತರಗತಿಯಲ್ಲಿ ಟೂರ್ ಅಥವಾ ಪಿಕ್ನಿಕ್ಕಿಗೆ ಹೋಗ್ತೀನಿ ಅಮ್ಮ, ಇದೊಂದ್ಸಲ ಕಳಿಸು ಅಮ್ಮ ದಯವಿಟ್ಟು. ನೀನು ಬೇಕಾದ್ರೆ ದಯವಿಟ್ಟು ಹೊಡಿ, ನನಗೇನೂ ಆಗಲ್ಲ, ಆದರೆ ಕಳಿಸಲ್ಲ ಅಂತ ಹೇಳಬೇಡ ಅಮ್ಮ, ದಯವಿಟ್ಟು ಕಳಿಸು ಅಮ್ಮ. ಇಂತೆ ನಿನ್ನ ಪ್ರೀತಿಯ ಮಗಳು ಕೃತಿಕಾ ಭಟ್, 2ನೇ ತರಗತಿ. ನೀನು ನನ್ನನ್ನು ಪಿಕ್ನಿಕ್ಕಿಗೆ ಕಳಿಸಿಲ್ಲ ಅಂದರೆ ಈ ಮುಖ ಬಿ ಸ್ಮೈಲಿಂಗ್, ಇಲ್ಲ ಅಂದರೆ ಈ ಮುಖ ಬೀಯಿಂಗ್ ಸ್ಯಾಡ್, ದಯವಿಟ್ಟು ಕಳಿಸು ಅಮ್ಮ. ನೋಡಿ, ಇದು ಬರ್ದಿರೋದು ಯಾರು? ಕಳಿಸಿದ್ರೆ ಈ ಥರ ಇರತ್ತಂತೆ ಮುಖ, ಕಳಿಸಿಲ್ಲ ಅಂದರೆ ಈ ಥರ ಇರುತ್ತೆ ಅಂತ ಹೇಳ್ಬಿಟ್ಟು ಬರ್ದಿದ್ದೀನಿ. ಲುಕ್ ಎಟ್ ಮೈ ಹ್ಯಾಂಡ್ ರೈಟಿಂಗ್. 2nd ಸ್ಟ್ಯಾಂಡರ್ಡಲ್ಲಿ ನನ್ನ ಹ್ಯಾಂಡ್ ರೈಟಿಂಗ್ ಎಷ್ಟು ಮೆಚೂರ್ಡ್ ಆಗಿತ್ತು ನೋಡಿ. ಇದು ನಾನು 2nd ಸ್ಟ್ಯಾಂಡರ್ಡ್ ಬರ್ದಿರೋ ಅಂಥ ಲೆಟರ್. ತುಂಬ ಸ್ಪೆಲ್ಲಿಂಗ್ ಮಿಸ್ಟೇಕ್ಸ್ ಮಾಡಿದ್ದೀನಿ, ಬಟ್ ಫುಲ್ ಕನ್ನಡದಲ್ಲಿ ಬರ್ದಿದ್ದೀನಿ. ಮಧ್ಯದಲ್ಲಿ ಎಲ್ಲೋ 1-2-3 ಮಾತ್ರ, ಯಾಕೆಂದರೆ ಸ್ಪೆಲ್ಲಿಂಗ್ ನನಗೆ ಗೊತ್ತಿರಲಿಲ್ಲ ಅಲ್ಲ, ಅಮ್ಮಂಗೆ ಏನು ಬರ್ದಿದ್ದೀನಿ ನಾನು ಅಂತ ಅರ್ಥ ಆಗಲಿಲ್ಲ ಅಂದರೆ ಅಂದ್ಬಿಟ್ಟು ಇಂಗ್ಲೀಷಲ್ಲಿ ಬರ್ದಿದ್ದೀನಿ. ಅದು ಬಿಟ್ಟರೆ ಆಲ್ಮೋಸ್ಟ್ ಕನ್ನಡದಲ್ಲಿ ಬರ್ದಿದ್ದೀನಿ ನಾನು. ನೀವು ನೋಡಿರೋ ಹಾಗೆ ಇದರಲ್ಲಿ ಏನು ಅಂದರೆ, ಎಲ್ಲೋ ಒಂದು ಪಿಕ್ನಿಕ್ಕಿಗೆ GRS ಅನಿಸುತ್ತೆ, ನಾನು ನಂಜನಗೂಡಲ್ಲಿ ಓದಿದ್ದು 2nd ಮತ್ತು 3rd ಸ್ಟ್ಯಾಂಡರ್ಡು. ಸೊ ಅಲ್ಲಿಗೆ ಟ್ರಿಪ್ಪಿಗೆ ಕರ್ಕೊಂಡು ಹೋಗ್ತೀನಿ ಅಂದರು. ನನ್ನ ಮನೆಯಲ್ಲಿ ಕಳಿಸಲ್ಲ ಅಂತ ಅಂದಿದ್ರು. ಕಳಿಸಲ್ಲ ಅಂದಾಗ ತುಂಬಾ ಕೇಳೋ ಪ್ರಯತ್ನ ಪಟ್ಟೆ, ಆಗದ್ದೇ ಇಲ್ಲ ಅಂತಂದರು. ಬಂದು ಕೇಳಿರಲಿಲ್ಲ ಡೀಟೇಲ್ಸು. ಅಂಥ ಟೈಮಲ್ಲಿ ತುಂಬ ಬೇಜಾರಾಗಿ, ನಾನು ಅಪ್ಪ ಬ್ಯಾಂಕಲ್ಲಿ ವರ್ಕ್ ಮಾಡ್ತಾ ಇದ್ದಿದ್ದು, ಕೆನರಾ ಬ್ಯಾಂಕಲ್ಲಿ. ಹಾಗಾಗಿ 2-3 ವರ್ಷಕ್ಕೆ ಒಂದ್ಸತಿ ಟ್ರಾನ್ಸ್ಫರ್ ಖಂಡಿತ ಆಯಿತು, ಪ್ರಮೋಷನ್ ಬೇಸಿಸ್ ಮೇಲೆ. ಅದಕ್ಕೆ ನಾನು ಬರ್ದಿರೋದು, ಇನ್ನೊಂದು ವರ್ಷದಲ್ಲಿ ನನ್ನ ಸ್ನೇಹಿತರೊಂದಿಗೆ ಆನಂದದಿಂದ ಇರೋಕ್ಕೆ ಬಿಡಮ್ಮ ಅಂತ. ಈ ಲೆಟರ್ನ ನಾನು ಯಾವಾಗ ಕೊಟ್ಟಿದ್ದೆ ನಾನು ಮರ್ತೋಗ್ಬಿಟ್ಟಿತ್ತು. ಅಮ್ಮ ಮೊನ್ನೆ ಕ್ಲೀನ್ ಮಾಡಬೇಕಾದ್ರೆ ಸಿಕ್ತು ಅಂತ ಹೇಳ್ಬಿಟ್ಟು ತೋರಿಸಿದ್ರು. ಹಾಗಾಗಿ ವಿಡಿಯೋ ಮಾಡೋಣ ಅಂತ ಅಂದ್ಬಿಟ್ಟು 100th ವಿಡಿಯೋನೇ ಆಗಿರಬೇಕು ಇದು ಅಂತ ವೆಯ್ಟ್ ಮಾಡ್ತಿದ್ದೆ. 96-97 ಏನೋ ವಿಡಿಯೋಸ್ ಆಗಿತ್ತು. ಅಮ್ಮ ಹೇಳಿದ್ದು ಇದನ್ನು ನಾನು ಸ್ಕೂಲ್ಗೆ ಹೋಗೋಕ್ಕಿಂತ ಮುಂಚೆ ಅಥವಾ ಸ್ಕೂಲಿಂದ ಬಂದ ತಕ್ಷಣ ಅನಿಸುತ್ತೆ, ಅಮ್ಮ ಅಡುಗೆ ಮನೇಲಿ ಕೆಲಸ ಮಾಡಬೇಕಾದ್ರೆ ಅಂದ್ಬಿಟ್ಟು ಕೊಟ್ಬಿಟ್ಟು ಓಡೋಗ್ಬಿಟ್ಟಿದ್ದಂತೆ. ಓದಿದ್ಮೇಲೆ ಬಂದು ಕೇಳಿದ್ರು, ಅದೇ ಜ್ಞಾಪಕ ಇತ್ತು. ಬಂದು ವಿಚಾರಿಸಿದ್ರು, ಬಟ್ ಅಮ್ಯೂಸ್ಮೆಂಟ್ ಪಾರ್ಕ್ ಆಗಿದ್ರಿಂದ ಆಗಲ್ಲ, ಸೇಫ್ಟಿ ಇರಲ್ಲ ಅಂತ ಹೇಳ್ಬಿಟ್ಟು ಕಳಿಸಿರ್ಲಿಲ್ಲ. ಹೊಡಿ ಎಷ್ಟು ಬೇಕಾದರೂ ನಾನು ಯಾಕೆ ಹೇಳಿದ್ದು ಅಂದರೆ, ಹೊಡಿಸ್ಕೊತಿದ್ದೆ, ತುಂಬಾ ಗಲಾಟೆ ಮಾಡ್ತಿದ್ದೆ, ತುಂಬ ಹಠ ಮಾಡ್ತಿದ್ದೆ ನಾನು ಅಂತ ತುಂಬ ಹೊಡಿಯೋರು. ಹಾಗಾಗಿ ನೀನು ಎಷ್ಟಾದರೂ ಹೊಡಿ, ಪರವಾಗಿಲ್ಲ, ನನಗೇನು ಪ್ರಾಬ್ಲಮ್ ಇಲ್ಲ ಅಂತಿದ್ದೆ. ಆ್ಯಂಡ್ ಸ್ಟೂಡೆಂಟ್ ಅಂತಲ್ಲ, ಚೆನ್ನಾಗಿ ಓದ್ತಿದ್ದೆ. ಹಾಗಾಗಿ ಟಾಪ್ 10 ಬರ್ತೀನಿ ಅಮ್ಮ ಅಂತ ಹೇಳಿದ್ದೆ. ಆಲ್ಮೋಸ್ಟ್ ಇದ್ದೆ. ಕಾಂಪಿಟೇಷನು ಜಾಸ್ತಿ ಇತ್ತು. ಟಾಪ್ 10, ಟಾಪ್ 15 ಒಳಗಡೆನೇ ಇದ್ದೆ ನಾನು ಯಾವಾಗ್ಲೂ. ಹಾಗಾಗಿ ಟಾಪ್ 10 ಒಳಗೆ ಬರ್ತೀನಿ ಅಮ್ಮ ಪ್ಲೀಸ್. ಮನೆಯಲ್ಲೆಲ್ಲ ನಮಗೆ ಹೇಳಿರ್ತಾರಲ್ವಾ, ನೀನು ಚೆನ್ನಾಗಿ ಓದಿದ್ರೆ ಇಷ್ಟು ಪರ್ಸೆಂಟೇಜ್ ತೆಗೆದ್ರೆ, ಅಥವಾ ಇಷ್ಟನೇ ರ್ಯಾಂಕ್ ಬಂದರೆ ನಿನ್ನನ್ನು ಅಲ್ಲಿ ಕಳಿಸ್ತೀನಿ, ಅಥವಾ ಇದು ಕೊಡಿಸ್ತೀನಿ ಅದು ಕೊಡಿಸ್ತೀನಿ ಅಂತ. ಅದೇ ಥರನೇ ನಮ್ಮ ಮನೆಯಲ್ಲೂ ಹೇಳಿದರು. ಹಾಗಾಗಿ ನಾನು ಟಾಪ್ 10 ಒಳಗೆ ಬರ್ತೀನಿ, ಕಳಿಸು ಅಮ್ಮ ಅಂತಂದಿದ್ದೆ. ಇದು ಅಮ್ಮಂಗೆ ಬರ್ದಿದ್ದ ಲೆಟರು, ಒನ್ ಆಫ್ ದಿ ಲೆಟರ್ ಅಷ್ಟೇನೆ. ಸಿಕ್ತಲ್ಲ ಮೊನ್ನೆ, ತುಂಬ ಖುಷಿ ಆಯಿತು. ಅದಕ್ಕೆ ನಿಮ್ಮ ಜೊತೆ ಹಂಚ್ಕೊಳ್ಳೋಣ ಅಂದ್ಕೊಂಡೆ. ಇದೇ ಥರ ಲೆಟರ್ಸ್ಗಳನ್ನ ನಾನು ತುಂಬ ಬರೀತೀನಿ.
ಲೆಟರ್ಸ್, ಲವ್ ಲೆಟರ್ಸ್ ಅಂತ ಹೇಳಿದ್ರೆ ಕ್ರಶ್ಗಳಿಗೆ ಅಂತ ಅಂದ್ಬಿಟ್ಟು ಲೆಟರ್ಸ್ಗಳು ಬರ್ದಿದ್ದೆ. ಬಟ್ ಯಾವುದೂ ಪೋಸ್ಟ್ ಮಾಡಿಲ್ಲ, ಅವ್ರು ಯಾವುದನ್ನು ನನ್ನ ಕ್ರಶ್ಗಳಿಗೆ ಕೊಟ್ಟಿಲ್ಲ. ನಾನು ಒಂದ್ಸತಿ ಪ್ರಾಬ್ಲಿ 3-4 ಇಯರ್ಸ್ ಬ್ಯಾಕ್ ನಾನು ಸ್ಟೋರಿಗೆ ಹಾಕಿದ್ದೆ ಲೆಟರ್ಸ್ ಎಷ್ಟಿದೆ ಅಂತ. ಬಂಡಲ್ ಒಂದು ಇಷ್ಟು ಲೆಟರ್ಸ್ ಇದೆ ನನ್ನ ಹತ್ರ ಕೊಡದೇ ಇರೋ ಅಂಥದ್ದು. ಲೆಟರ್ಸ್ ನನಗೆ ತುಂಬಾ ಇಷ್ಟ. ಯಾಕೆ ಅಂದರೆ ಫೀಲಿಂಗ್ಸ್ನ ಅದರಲ್ಲಿ ಎಕ್ಸ್ಪ್ರೆಸ್ ಮಾಡ್ಕೊಳ್ಳೋ ಥರ ಬೇರೆ ಯಾವುದ್ರಲ್ಲೂ ಎಕ್ಸ್ಪ್ರೆಸ್ ಮಾಡ್ಕೊಳಕ್ಕೆ ಆಗಲ್ಲ ಅನ್ಸತ್ತೆ ನನ್ನ ಪ್ರಕಾರ. ದಟ್ ಈಸ್ ದಿ ಮೋಸ್ಟ್ ಅಂಡರ್ ರೇಟೆಡ್ ಫಾರ್ಮ್ ಆಫ್ ಎಕ್ಸ್ಪ್ರೆಸ್ಸಿಂಗ್ ಲವ್ ಅಂತ ಹೇಳ್ಬೋದು, ಅಥವಾ ಎಕ್ಸ್ಪ್ರೆಸ್ಸಿಂಗ್ ಇಮೋಷನ್ಸ್. ಹಿಂದಿನ ಕಾಲದಲ್ಲೆಲ್ಲ ಇರ್ತಿತ್ತು ನೋಡಿ, ಲೆಟರ್ ಬರಿಬೇಕಿತ್ತು, ಪೋಸ್ಟ್ ಮಾಡಬೇಕಿತ್ತು. ಆವಾಗ ಪೋಸ್ಟ್ ಮಾಡಿದಾಗ ತಲುಪಿದ್ಯೋ ಇಲ್ವೋ ಲೆಟರು, ತಲುಪಿದ್ಮೇಲೆ ಅವರು ಎಷ್ಟು ದಿನ ಬೇಕಾಗತ್ತೆ ಉತ್ತರ ಕೊಡೋಕ್ಕೆ, ಇಂಥ ದಿನದಲ್ಲಿ ಅವ್ರು ಉತ್ತರ ಕೊಡ್ಬೋದು, ಇಂಥ ದಿನ ತಲುಪಿರ್ಬೋದು ಅಂತ ನಾವು ಎಷ್ಟು ಕಾತ್ರದಿಂದ ಕಾಯ್ತಿದ್ವಿ. ಆ ಒಂದು ಆಂಗ್ಸೈಟಿ ಅಥವಾ ಏನೋ ಒಂಥರ ಚೆನ್ನಾಗಿರುವಂಥ ಫೀಲಿಂಗ್ ಇತ್ತು ನೋಡಿ, ಅದು ಈಗಿನ ಕಾಲದಲ್ಲಿ ಸಿಗಲ್ಲ. ವಾಟ್ಸಪ್ಪಲ್ಲಿ ಈ ಇಂಟರ್ನೆಟ್ ಯುಗದಲ್ಲಿ ವಾಟ್ಸಪ್ಪಲ್ಲೋ ಇನ್ಸ್ಟಾಗ್ರಾಮಲ್ಲೋ ಒಂದು ಮೆಸೇಜ್ ಕಳಿಸ್ಬಿಡ್ತೀವಿ, ಅದರಲ್ಲೂ ರೀಡ್ ರೆಸಿಪಿ ಅಂತ ಆಫ್ ಮಾಡಿರ್ತಾರೆ, ಅಂದರೆ ಬ್ಲೂಟಿಕ್ ಆಫ್ ಮಾಡಿರ್ತಾರೆ ಎಷ್ಟೊಂದು ಜನ. ತಲುಪ್ತಾ ಇಲ್ವಾ ಅನ್ನೋದೇ ಗೊತ್ತಾಗಲ್ಲ. ತಲುಪಿದ್ರು 2 ದಿನ ವೆಯ್ಟ್ ಮಾಡ್ತೀವಿ, 3ನೇ ದಿನ ಅಕಸ್ಮಾತ್ ಬಂದಿಲ್ಲ ಅಂದರೆ ಬಿಡು, ಇಗ್ನೋರ್ ಮಾಡ್ತಾ ಇದ್ದಾರೆ ಅವರು ಅಂತ ಬಿಟ್ಬಿಡ್ತೀವಿ ನಾವು ಮೆಸೇಜ್ನ. ಆ ಒಂದು ಕನೆಕ್ಷನ್ ಅನ್ನೋದು ಎಲ್ಲೋ ಮಿಸ್ ಆಗ್ತಾ ಇದೆ ಇಂಟರ್ನೆಟ್ ಯುಗದಲ್ಲಿ ಅಂತ ನನಗೆ ಪರ್ಸ್ನಲಿ ಫೀಲ್ ಆಗುತ್ತೆ. ಇವತ್ತಿಗೂ ನಾನು ಲೆಟರ್ಸ್ ಬರಿತೀನಿ, ಬರದೇ ಬರಿತೀನಿ. 2-3 ಥರ ಲೆಟರ್ಸ್ ಬರಿತೀನಿ ನಾನು. ಒಂದು ಯೂನಿವರ್ಸ್ ಅಥವಾ ಟು ಮೈ ಸೆಲ್ಫ್ ಅನ್ನೋ ಥರ ನಾನು ಲೆಟರ್ ಬರ್ಕೋತೀನಿ. ಈ ಥರ ನೀನು ಮಾಡಿದ್ಯಾ, ಇಟ್ಸ್ ಓಕೆ, ಇಂಟ್ರೋಸ್ಪೆಕ್ಟ್ ಮಾಡೋ ಥರ, ಪರವಾಗಿಲ್ಲ, ತೊಂದರೆ ಇಲ್ಲ, ಏನು ಬಿಟ್ಟಾಕು ಅದಾಗಿದೆ, ಅಥವಾ ಮುಂದೆ ನೀನು ಏನು ಮಾಡಬೇಕು ಅನ್ನೋ ಥರ ಲೆಟರ್ ಬರಿತೀನಿ. ಇನ್ನೊಂದು ಅಪೋಲಜಿ ಲೆಟರ್ ಥರ, ಈ ಥರ ಮಾಡಿಬಿಟ್ಟಿದ್ದೀನಿ, ಅಥವಾ ನನ್ನ ಕಡೆಯಿಂದ ಏನೋ ಒಂದು ತಪ್ಪಾಗಿದೆ, ಕ್ಷಮಿಸಿ ನನ್ನನ್ನು, ನಾನು ಮತ್ತೆ ಸರಿ ಹೋಗ್ತೀನಿ ಅನ್ನೋ ಥರ. ಏನೋ ಒಂದು ಫೀಲಿಂಗ್ಸ್, ಯಾವ ಥರ ಫೀಲಿಂಗ್ಸ್ ಆದರೂ ಆಗಿರ್ಬೋದು, ಅದನ್ನು ಎಕ್ಸ್ಪ್ರೆಸ್ ಮಾಡ್ಕೊಳ್ಳೋಕೆ. ಯಾಕಂದರೆ ನನಗೆ ಫೇಸ್ ಟು ಫೇಸ್ ಎಕ್ಸ್ಪ್ರೆಸ್ ಮಾಡ್ಕೊಳ್ಬೇಕು ಅಂತ ತುಂಬ ಇಷ್ಟ. ನಮ್ಮ ಟೆಕ್ಸ್ಟಿಂಗು ಅಥವಾ ಕಾಲ್ಸ್ ಎಲ್ಲ ಐ ಡೋಂಟ್ ಪ್ರಿಫರ್, ನನಗೆ ಇಷ್ಟ ಆಗಲ್ಲ. ಹೇಳ್ಕೊಳ್ಬೇಕಾದ್ರೆ ಎಲ್ಲೋ ಒಂದು ಕಡೆ ನಾನು ತುಂಬ ಇಮೋಷ್ನಲ್ ಆಗಿಬಿಡ್ತೀನಿ ಅನ್ಸತ್ತೆ. ಮತ್ತು ಕೆಲವು ಸತಿ ಇಲ್ಲಿಗೂ ಕನೆಕ್ಷನ್ ಇರಲ್ಲ ನೋಡಿ. ಇಲ್ಲಿ ಏನೋ ಅಂದ್ಕೊಂಡಿರ್ತೀವಿ ಮಾತಾಡಬೇಕು ಅಂದ್ಬಿಟ್ಟು, ಬಟ್ ಇಲ್ಲಿಂದ ಹೊರಗಡೆ ಬರ್ಬೇಕಾರೆ ಅಂದ್ಕೊಂಡಿರೋ ರೇಂಜಿಗೆ ಬರಲ್ಲ, ಸೊ ಕಮ್ಯುನಿಕೇಟ್ ಆಗಲ್ಲ. ಬಟ್ ನೀವು ಪೆನ್ ಡೌನ್ ಮಾಡ್ಬೇಕಾರೆ, ಅಂದರೆ ಕೂತ್ಕೊಂಡು ನೀವು ಬರಿಬೇಕಾರೆ ಇಲ್ಲಿ ಏನಿದೆ ಆಟೋಮೆಟಿಕಾಗಿ ಫ್ಲೋ ಅದೇ ಬರುತ್ತೆ. ಅದನ್ನು ಬರ್ಕೊಂಡು ಹೋಗ್ತಿರ್ತೀನಿ. ನಾನು ಎಲ್ಲೂ ಅಳ್ಸೋಕ್ಕೂ ಹೋಗಲ್ಲ, ಸ್ಕ್ರ್ಯಾಚ್ ಮಾಡೋಕ್ಕೂ ಹೋಗಲ್ಲ. ಬರ್ದಿರೋದು ಇರಲಿ ಬಿಡು, ನಾನು ಅನ್ಕೊಂಡಿದ್ದೆ ತಾನೇ ನಾನು ಹೇಳ್ತಾ ಇದ್ದೀನಿ, ಅದು ಕನ್ವೆ ಆಗಲಿ. ಯಾಕಂದರೆ ನಾವು ಒಬ್ರಿಗೇನೋ ಹೇಳಬೇಕು ಅಂದರೆ ಇಲ್ಲಿ ಅನ್ಕೊಂಡಿರೋದನ್ನು ಕನ್ವೆ ಮಾಡಬೇಕು ಅಂತಲ್ವಾ, ಆ ಥರ ಮಾಡ್ತೀನಿ. ಆ್ಯಂಡ್ ಇದೆಲ್ಲ ತುಂಬ ಕ್ಯೂರಿಯಾಸಿಟಿ ಕೊಟ್ಟಿದ್ದು ನಮಗೆ ಯಾವಾಗ ಅಂದರೆ ಅಪ್ಪ ಅಮ್ಮಂದು ಲವ್ ಮ್ಯಾರೇಜ್. ನೀವೇನಾದರೂ ಅಕಸ್ಮಾತ್ ಅವ್ರದ್ದು 25th ಆ್ಯನಿವರ್ಸರಿ ಸ್ಪೆಷಲ್ ವ್ಲಾಗ್ ಇಂಟರ್ವ್ಯೂ ಥರ ಮಾಡಿದ್ದೆ ನಾನು. ನೋಡಿಲ್ಲ ಅಂದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ, ಹೋಗಿ ಚೆಕ್ ಮಾಡಿ. ಅವ್ರದ್ದು ಕ್ಯೂಟ್ ಲವ್ ಸ್ಟೋರಿ ಒಂದು ಚೂರು ಹೇಳಿದ್ದಾರೆ, ಒಪ್ಕೊಂಡಿದ್ದಾರೆ. ಅವರು ಈಗ ಒಂದು 25-30 ಇಯರ್ಸ್ ಬ್ಯಾಕ್ ಲೆಟರ್ಸ್ ಬರಿಬೇಕಾದ್ರೆ ಆ ಲೆಟರ್ಸ್ಗಳು ಇನ್ನೂ ಇದೆ. ಅವ್ರು ಹೇಗೆ ಬರ್ದಿದ್ದಾರೆ ಏನು, ಆಗ ಲೆಟರ್ ಪೋಸ್ಟ್ ಆಫೀಸ್ಗೆ ಹೋಗಿ ಪೋಸ್ಟ್ ಮಾಡ್ತಿದ್ರಲ್ಲ, ಸೊ ಚಿಕ್ಕದಾಗಿ ಒಂದು ಏನು ಜಾಗ ಇರ್ತಿತ್ತು ಅಲ್ಲೇ ಬರಿಬೇಕಿತ್ತು. ನಾವು ಕೂತ್ಕೊಂಡು ಓದಿದ್ದೀವಿ, ಓದಿದಾಗ ಇವಾಗ ಮಜಾ ಅನ್ಸುತ್ತೆ, ಕೆಲವೊಂದ್ಸತಿ ನಗು ಬರುತ್ತೆ. ಆಟೋ ಓಡಿಸೋದು ಅಂತ ಅಂತಿದ್ರು. ಎನ್ವೆಲಪ್ ಹಿಂಗೆ ಕ್ಲೋಸ್ ಮಾಡ್ತೀವಲ್ಲ, ಅಲ್ಲಿ ಕೂಡ ಜಾಗ ಬಿಡ್ದೇನೆ ಎಲ್ಲ ಬರೀತಿದ್ರು. ಕೆಲವು ಸತಿ ಚಿಕ್ಕ ಚೀಟಿನಲ್ಲಿ ಬರೆದ್ಬಿಟ್ಟು ಅದನ್ನು ಅದರೊಳಗಡೆ ಅಂಟಿಸಿ ಹಾಕ್ತಿದ್ರು. ಯಾಕೆಂದರೆ ವೆಯ್ಟ್ ಇದಕ್ಕಿಂತ ಜಾಸ್ತಿ ಎಕ್ಸೀಡ್ ಆಗಬಾರ್ದು ಅಂತೆಲ್ಲ ಇತ್ತಂತೆ. ಆ್ಯಂಡ್ ಸ್ಟ್ಯಾಂಪ್ ಹಾಕಿಲ್ಲ ಅಂತಂದರೆ ಅದು ಡೆಲಿವರ್ ಆಗಲ್ಲ, ಅಥವಾ ಡೆಲಿವರ್ ಆದ್ರೂ ಅಡ್ರೆಸ್ಸಿಗೆ ಸ್ಟ್ಯಾಂಪ್ ಹಾಕಿಲ್ಲ ಅಂದರೆ ರಿಸೀವ್ ಮಾಡಿದವರು ಪೆನಾಲ್ಟಿ ಕಟ್ಟಬೇಕಿತ್ತಂತೆ. ಈ ಥರ ಎಲ್ಲ ಏನೇನೋ ಇತ್ತು. ಸೊ ಇವರಿಬ್ರು ಲವ್ ಸ್ಟೋರಿ, ಅಮ್ಮ ಹಾಸನಲ್ಲಿ ಇದ್ದಿದ್ದು, ಅಪ್ಪ ಬೆಂಗಳೂರಲ್ಲಿ ಇದ್ದಿದ್ದು. ಸೊ ಲೆಟರ್ಸ್ ಬರೆದು ಕಮ್ಯುನಿಕೇಟ್ ಮಾಡ್ತಾಯಿದ್ರು. ಆ ಲೆಟರ್ಸ್ ಎಲ್ಲ ನೋಡಿದ್ವಿ. ಹಾಗಾಗಿ ನಮಗೂ ಆ ಲೆಟರ್ ಬರೆಯೋ ಒಂದು ಅಭ್ಯಾಸ ಹಾಗೆ ಕಂಟಿನ್ಯೂ ಆಗಿದೆ, ಈಗಲೂ ಕಂಟಿನ್ಯೂ ಮಾಡ್ತಿದ್ದೀನಿ. ನಾನು ನಿಮಗೇನು ಹೇಳೋದು ಅಂತ ಹೇಳಿದ್ರೆ, ಈ ಮೂಲಕ ಮೆಸೇಜಸ್ ಕಳಿಸ್ಕೊಳ್ಳಿ, ಅಥವಾ ನೀವು ಯಾವುದೇ ಥರನೇ ಎಕ್ಸ್ಪ್ರೆಸ್ ಮಾಡಿ, ಅಟ್ಲೀಸ್ಟ್ ವರ್ಷದಲ್ಲಿ ಒಂದು ಸತಿ ನೀವು ಇಷ್ಟಪಟ್ಟವರಿಗೆ ಒಂದು ಲೆಟರ್ ಬರೀರಿ. ಮೇ ಬಿ ಬರ್ಡೇ ಇರ್ಬೋದು, ಯಾಕಂದರೆ ಬರ್ಡೇ ದಿನ ಅವ್ರನ್ನ ಸ್ಪೆಷಲ್ ಫೀಲ್ ಮಾಡಿಸ್ಬೇಕು ಅಂತ ನಮಗೆಲ್ಲರಿಗೂ ಆಸೆ ಇರುತ್ತೆ. ಆ ಟೈಮಲ್ಲಿ ಪ್ಲೀಸ್ ಒಂದೇ ಒಂದು ಲೆಟರ್ ಬರೀರಿ. ನಾನು ಇವತ್ತಿಗೂ ಅದನ್ನು ಮಾಡ್ತೀನಿ. ನನ್ನ ಫ್ರೆಂಡ್ಸಿಗೆ ಅಥವಾ ಫ್ಯಾಮಿಲಿ ಮೆಂಬರ್ಸಿಗೆ ಗಿಫ್ಟ್ ಕೊಡಬೇಕಾದ್ರೆ ನಾನೊಂದು ಸ್ಪೆಷಲ್ ಟಚ್ ಇರಲಿ ಅಥವಾ ಪರ್ಸ್ನಲ್ ಟಚ್ ಇರಲಿ ಅಂದ್ಬಿಟ್ಟು ಒಂದು ಲೆಟರ್ ಬರೀತೀನಿ. ನೀವು ಅದೇ ಥರನೇ ಆದರೂ ಒಂದು ಲೆಟರ್ ಬರ್ಕೊಡಿ. ಆಮೇಲೆ ನೋಡಿ ಅವ್ರಿಗೆ ಎಷ್ಟು ಖುಷಿ ಆಗುತ್ತೆ ಅಂತ. ಡೆಫಿನೆಟ್ಲಿ ಅವ್ರು ಅದನ್ನು ಪ್ರಿಸರ್ವ್ ಮಾಡ್ತಾರೆ. ಇವತ್ತು ತನಕನೂ ನನಗೆ ನನ್ನ ಫ್ರೆಂಡ್ಸ್ ಕೊಟ್ಟಿರೋ ಲೆಟರ್ಸ್, ನನಗೆ ಲೆಟರ್ಸ್ ಇಷ್ಟ ಅಂತ ಅವರು ಪಾಪ ಕೊಡ್ತಾ ಇದ್ದಾರೆ. ಗ್ರೀಟಿಂಗ್ಸ್ ಎಲ್ಲ ಕೊಟ್ಟಿದ್ದಾರೆ, ಇಟ್ಕೊಂಡಿದ್ದೀನಿ ಇಲ್ಲ ಅಂತಲ್ಲ. ಬಟ್ ಲೆಟರ್ಸ್ ನನಗೆ ತುಂಬ ಸ್ಪೆಷಲ್ ಆಗಿರೋದ್ರಿಂದ ಒಂದೊಂದನ್ನೂ ನಾನು ಸೇವ್ ಮಾಡಿದ್ದೀನಿ. ಅದು ಬೇಜಾರಾಗಿರೋದಾಗಿರ್ಬೋದು, ದುಃಖದ ವಿಷಯ ಆಗಿರ್ಬೋದು, ಅಥವಾ ಖುಷಿ ವಿಷಯದಾಗಿರ್ಬೋದು, ಐ ಸ್ಟಿಲ್ ಪ್ರಿಸರ್ವ್ ದೋಸ್ ಲೆಟರ್ಸ್. ಕೊಟ್ಟು ನೋಡಿ ಆಮೇಲೆ ಹೇಗಿರುತ್ತೆ ಅಂತ ನೋಡಿ. ಎಫೆಕ್ಟ್ ಆಲ್ ನೀವು ಪ್ರಪೋಸ್ ಮಾಡಬೇಕು ಅಂತಿದ್ದಾಗ ನಿಮಗೆ ಬೇರೆ ಥರ ಯಾವುದೂ ಐಡಿಯಾ ಸಿಗ್ತಿಲ್ಲ ಅಂದರೆ ಫುಲ್ ಓಲ್ಡ್ ಸ್ಕೂಲ್ದೇ ಟ್ರೈ ಮಾಡಿ ಲೆಟರ್ ಮೂಲಕ ಪ್ರಪೋಸ್ ಮಾಡಿ ನೋಡಿ. ಒಪ್ಕೋಬೋದೇನೋ ನಿಮ್ಮ ಬಾಯ್ ಫ್ರೆಂಡೋ ಗರ್ಲ್ ಫ್ರೆಂಡೋ
ಈ ಮೂಲಕ ಈ ವಿಡಿಯೋನ ನಾನು ಮುಗಿಸ್ತಿದ್ದೀನಿ. ನನಗೆ ತುಂಬಾ ಸ್ಪೆಷಲ್ ವಿಡಿಯೋ ಇದು, ಅದಕ್ಕೆ ಸ್ವಲ್ಪ ಲೆಂತ್ ಜಾಸ್ತಿ ಆಗಿದೆ. ಪ್ಲೀಸ್ ಡೋಂಟ್ ಮೈಂಡ್ ಇಟ್. ಇಲ್ಲಿ ತನಕ ನೋಡಿದರೆ ನಿಮಗೆ ಹೇಗೆ ಅನ್ನಿಸ್ತು ಅಂತ ಹೇಳಿ. ನೀವು ಯಾರಿಗಾರು ಲೆಟರ್ ಬರೆದಿದ್ರೆ ನಿಮ್ಮ ಫೀಲಿಂಗ್ ಏನು, ಅಥವಾ ನೀವು ಟ್ರೈ ಮಾಡಿದ್ರೆ ಯಾವ ಥರ ಇತ್ತು ಅಂತ ತಿಳಿಸಿ ಪ್ಲೀಸ್ ಕಮೆಂಟ್ ಬಾಕ್ಸಲ್ಲಿ. ಓದಕ್ಕೆ ನಾನು ತುಂಬಾ ಇಷ್ಟಪಡ್ತೀನಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಇಲ್ಲಿ ತನಕ ಸಪೋರ್ಟ್ ಮಾಡ್ಕೊಂಡು ಬಂದಿದ್ದಕ್ಕೆ. ಆ್ಯಂಡ್ ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಇನ್ನೊಂದು ಕಂಟೆಂಟ್ ಜೊತೆ ಸಿಗ್ತೀನಿ. ಅಂಟಿಲ್ ದೆನ್ ಬಾಯ್ ಬಾಯ್, ಟೇಕ್ ಕೇರ್, ಸಿ ಯು.